ಕರ್ ಡ್ರೈವರ್ ಮತ್ತು ಶ್ರೀಮಂತನ ಅಪ್ರತಿಮ ಪ್ರೀತಿ. ರಮೇಶ್ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿ. ಆತನಿಗೆ ಲಕ್ಷ್ಮಿ ಎಂಬ ಸೌಂದರ್ಯವತಿಯಾದ ಹೆಂಡತಿ. ಅವರಿಬ್ಬರ ವೈವಾಹಿಕ ಜೀವನ ಬಾಹ್ಯವಾಗಿ ಸುಖವಾಗಿದ್ದರೂ ಲಕ್ಷ್ಮಿ ಮನಸ್ಸಿನೊಳಗಿನ ಖಾಲಿತನವನ್ನು ಮಾತ್ರ ಯಾರೂ ಗಮನಿಸುತ್ತಿರಲಿಲ್ಲ. ಅವರ ಮನೆಗೆ ವಿಕಾಸ್ ಎಂಬ ಯಂಗ್ ಆತ್ಮವಿಶ್ವಾಸಿ ಕಾರ್ ಡ್ರೈವರ್ ಬಂದ ನಂತರ ಲಕ್ಷ್ಮಿಗೆ ಹೊಸ ಭಾವನೆಗಳು ಮೊಳಗಲಾರಂಭಿಸಿದವು. ವಿಕಾಸ್ ಮುಗ್ಧನಾಗಿದ್ದರೂ ಆತ ನೇರಸ್ಪಷ್ಟವಾಗಿ ಮಾತನಾಡುತ್ತಿದ್ದ. ಅವನ ಸ್ಪಷ್ಟ ಮಾತು, ತೀಕ್ಷ್ಣ ನೋಟ, ಸಜ್ಜನತೆ ಇವೆಲ್ಲವೂ ಲಕ್ಷ್ಮಿ ಮನಸ್ಸಿನಲ್ಲಿ ಒಂದು ಹೊಸ ಆಸಕ್ತಿಯನ್ನು ಹುಟ್ಟಿಸಿದವು. ಹೀಗೆ ದಿನಗಳು ಕಳೆಯುತ್ತಾ ಇಬ್ಬರಿಗೂ ಪ್ರೀತಿ ಬೆಳೆದು ಹೊಳೆದಿತ್ತು. ಒಮ್ಮೆ ರಮೇಶ್ ಅಮೆರಿಕಾದ ಪ್ರವಾಸದಿಂದ ತಿರುಗಿ ಬಂದಾಗ ಲಕ್ಷ್ಮಿ ಮತ್ತು ವಿಕಾಸ್ ನಡುವಿನ ಸಂಬಂಧದ ಬಗ್ಗೆ ಆತ ಅಣಕ್ ಹೊಡೆದ ಸುದ್ದಿ ಕೇಳಿದ. ಮೊದಲು ಆತನಿಗೆ ಶಾಕ್ ಆಯಿತು. ಆದರೆ ಆತ ತಕ್ಷಣವೇ ತೀವ್ರ ಚಿಂತನೆ ನಡೆಸಿದ. 3 ದಿನಗಳ ಬಳಿಕ ಆತ ಲಕ್ಷ್ಮಿಯನ್ನು ಒಮ್ಮೆ ತೆರೆಯಾಗಿ ಮಾತನಾಡಲು ಕರೆದ. ನೀನು ನನಗೆ ಸತ್ಯ ಹೇಳಬಲ್ಲೆಯಾ ಎಂದು ಕೇಳಿದ. ಲಕ್ಷ್ಮಿ ಅವಳ ಭಯಭೀತ ಕಣ್ಣುಗಳಿಂದ ಹೌದು, ನಾನು ವಿಕಾಸನ್ನು ಪ್ರೀತಿಸುತ್ತೇನೆ. ಆದರೆ ನಾನು ನಿನ್ನಿಗೆ ದ್ರೋಹ ಮಾಡಲೇ ಇಲ್ಲ ಎಂದಳು. ಅದನ್ನು ಕೇಳಿದ ರಮೇಶ್ ಆಘಾತಕ್ಕೆ ಒಳಗಾಗುವ ಬದಲು ನಗುತ್ತಾ, ನಾನು ನಿನ್ನ ಖುಷಿಗಾಗಿ ಬದುಕಿದ್ದೇನೆ. ನೀನು ಎಲ್ಲಿ ಸಂತೋಷವಾಗಿರಬಯಸುತ್ತೀಯೋ ನಾನು ಸಹಕರಿಸುತ್ತೇನೆ ಎಂದ. ಅವನು ವಿಕಾಸನ್ನು ಕರೆದ. ನೀನು ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೀಯಾ? ವಿಕಾಸ್ ತಲೆ ತಗ್ಗಿಸಿ ಹೌದು ಸರ್, ಆದರೆ ನಾನು ಯಾವಾಗಲೂ ನಿಮ್ಮ ಭದ್ರತೆಯನ್ನೇ ಮೊದಲಿಗಿಡುತ್ತೇನೆ ಎಂದ. ಆ ಮಾತು ಕೇಳಿದ ರಮೇಶ್, ನೀವು ಒಟ್ಟಿಗೆ ಹೋಗಬಹುದು, ಆದರೆ ಒಂದು ಷರತ್ತು. ನನಗೆ ಪ್ರೀತಿ ಅರ್ಥವಾಯಿತು. ಪ್ರೀತಿ ದೇಹದ ಬಗ್ಗೆ ಅಲ್ಲ, ಮನಸ್ಸಿನ ಬಗ್ಗೆ. ನೀವು ಇಬ್ಬರೂ ಇಡೀ ಜೀವನ ಒಬ್ಬರಿಗೊಬ್ಬರು ನಂಬಿಕೆ ಕಾಪಾಡಿಯೇ ಎಂದ. ಅನಂತರ ರಮೇಶ್ ವಿಕಾಸ್ ಮತ್ತು ಲಕ್ಷ್ಮಿಗೆ ಹೊಸ ಜೀವನಕ್ಕಾಗಿ ನೆರವಾಗಿದ್ದ. ವಿಕಾಸ್ ಪ್ರಾಮಾಣಿಕತೆ ಮತ್ತು ಲಕ್ಷ್ಮಿಯ ನಿಸ್ಸಂಶಯ ಪ್ರೀತಿಯನ್ನು ಅರಿತುಕೊಂಡ ಆ ಶ್ರೀಮಂತ ವ್ಯಕ್ತಿ ಪ್ರೀತಿಗೆ ಅರ್ಥ ತುಂಬಿದ. ಇದು ಪ್ರೀತಿಯ ಸಂವೇದನಾತ್ಮಕ, ವಿಚಿತ್ರವಾದ ಆದರೆ ಸ್ಫೂರ್ತಿದಾಯಕ ಸಂಗತಿ.